ಸಿ ನಾನು ಇಷ್ಟೊತ್ತೂ ಅದೇ ಎಲ್ಲರಿಗೂ ಅದನ್ನೇ ಹೇಳ್ಕೊಂಬಂದೆ. ನಮ್ಮ ಚೈಲ್ಡ್ಹುಡ್ ನಮ್ಮದು ಹಬ್ಬ ಸರ್. ಅಂದರೆ ಹಬ್ಬ ಆಚರಿಸ್ತಾ ಇದ್ವಿ ನಾವು ಲಿಟ್ರಲಿ ಆನ್ ಗ್ರೌಂಡ್. ಬೆಳಗ್ಗೆ ತೋರಣ ಕೊಟ್ಟೋದ್ರಿಂದ ಎತ್ತುಗಳನ್ನ ರೆಡಿ ಮಾಡಿ ಸಾಯಂಕಾಲ ಬೆಂಕಿ ಹಾರಿಸೋದ್ರವರೆಗೂ ಆನ್ ಗ್ರೌಂಡ್ಸ್ ಇದ್ದು ಹಬ್ಬನ ಆಚರಿಸ್ತಾ ಇದ್ವಿ. ಒಂದು ಎಳ್ಳು ಬೆಲ್ಲ ಬೀರೋದಾಗಲಿ, ಆಮೇಲೆ ಒಡಿಯು ಕಾಲ್ ಕಬ್ಬು, ಅದು ಇದು ತೋರಣ ಕಟ್ಟೋದು, ಮಾಂಜ ಹಾಕೋದು, ಗಾಳಿಪಟ ಹಾರಿಸೋದು ಎಲ್ಲ ತುಂಬ ಚೆನ್ನಾಗಿತ್ತು. ಈಗ ನಾವು AI-ನಲ್ಲಿ ಗಾಳಿಪಟ ಹಾರಿಸ್ತಾ ಇದ್ದೀವಿ. ಎತ್ತುಗಳನ್ನ ಬೆಂಕಿ ಮೇಲೆ ಹಾರಿಸ್ಬೇಕು ಅಂತಂದರೆ ಅದಕ್ಕೊಂದಷ್ಟು ಪರ್ಮಿಷನ್ಸ್ ತೊಗೊಳ್ಬೇಕು, ಲೀಗಲ್ ಇಶ್ಯೂಸ್ ಆಗತ್ತೆ. ಅಕ್ಕಪಕ್ಕದ ಮನೆಯವ್ರಿಗೆ ಎಳ್ಬಿರೋಣ ಅಂತಂದರೆ ಯಾರಿದ್ದಾರೆ ಅಂತಲೇ ಗೊತ್ತಿಲ್ಲ. ಸೊ ಹಬ್ಬ ಒಂದು ಮೊಬೈಲ್ ಸ್ಕ್ರೀನ್ಗೆ ಲಿಮಿಟ್ ಆಗಿಬಿಟ್ಟಿದೆ. ಫೇಸ್ಬುಕ್ನಲ್ಲಿ ಸ್ಟೋರಿ ಹಾಕಿ, ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೇಟಸ್ ಹಾಕಿ, ವಾಟ್ಸಪ್ನಲ್ಲಿ ಒಂದು ಟ್ಯಾಗ್ ಮಾಡಿಕೊಂಡು ಹಬ್ಬ ಆಚರಿಸ್ತಾ ಇದ್ದೀವಿ, ವಿಚ್ ಈಸ್ ವೆರಿ ಡಿಸಪಾಯಿಂಟಿಂಗ್. ಬಟ್ ನಮ್ಮ ಟೈಮ್ನಲ್ಲಿ ನಮ್ಮ ಹಳ್ಳಿಗಳಲ್ಲಿ ಅವ್ರ ಮನೇಲಿ ಮಾಡ್ತಿದ್ರೆ ಅಡುಗೆ ನಮ್ಮ ಮನೆಗೆ ವಾಸನೆ ಬರೋದು, ನಮ್ಮ ಮನೇಲಿ ಮಾಡೋ ಅಡುಗೆ ಇನ್ನೂ 3 ಮನೆಗೆ ಹೋಗೋದು. ಅದು ಹಬ್ಬ ಇದ್ದಿದ್ದು, ಅದು ಹಬ್ಬದ ಸೊಗಡಿದ್ದು. ಬೆಸ್ಟ್ ಅಂದರೆ ಈ ಸಂಕ್ರಾಂತಿ ಖುಷಿ ಆಗ್ತಿರೋದು, ಇದೆಲ್ಲ ನಾಸ್ಟಾಲ್ಜಿಕ್ ಫೀಲ್ನ ಆ ದಿನಗಳಲ್ಲಿ ಹೇಗೆ ತೋರಿಸಿದ್ರು, ಬಲರಾಮನ ದಿನಗಳಲ್ಲಿ ಹೇಗೆ ತೋರಿಸಿದ್ದಾರೆ, ಅದೇ ರೀತಿ ಮತ್ತೆ ಆ ಸಂಭ್ರಮನ ಒಂದು ಒಟ್ಟಿಗೆ ಒಂದು ಹಳ್ಳಿ ವಾತಾವರಣದಲ್ಲಿ ಎಲ್ಲ ಜೊತೆಗೆ ಸೇರಿಕೊಂಡು ಹಬ್ಬನ ಆಚರಿಸುವಂಥ ಒಂದು ಅವಕಾಶ ಮಾಡಿಕೊಟ್ಟಿರೋ ನಮ್ಮ ಪದ್ಮಾವತಿ ಫಿಲಮ್ಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ತಂಡಕ್ಕೆ ಥ್ಯಾಂಕ್ಸ್ ಹೇಳಬೇಕು, ನಮ್ಮ ಇಡೀ ಸಿನಿಮಾ ಆರ್ಟಿಸ್ಟ್ಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಸೊ ಇಟ್ ಈಸ್ ಕಮ್ ಔಟ್ ರಿಯಲಿ ಗುಡ್ ಆ್ಯಂಡ್ ಹಬ್ಬ ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ ನೀವು ನೋಡಿದಾಗೆ. ದಟ್ಸ್ ಆಲ್ ಐ ಹ್ಯಾವ್ ಟು ಸೇ. ಎಸ್, ಬಲರಾಮನ ದಿನಗಳು ಅಂದ ತಕ್ಷಣ ನಮ್ಗೆ ನೆನಪಾಗುವಂಥದ್ದು ಆವತ್ತೊಂದು ಡೈಲಾಗ್ ಹೇಳಿದ್ರಿ, ಅದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ನೀವು ಮಾಡೋ ಇಂಟರ್ವ್ಯೂಗಳೆಲ್ಲ ನಂದು ವೈರಲ್ಲೇ ಮಾಡ್ತೀರಾ ನೀವು, ನಾನೇನು ಮಾಡಲಿ ಹೇಳಿ. ಅಂದ್ರೆ ಮಾತಂಗಿರುತ್ತೆ, ಏನ್ ಮಾಡ್ಬೇಕಾಗಲ್ಲ. ಮಾತು ಚೆನ್ನಾಗಿತ್ತು ಅಂದ್ರೆ ಜನ ಇಷ್ಟಪಟ್ಟು ನೋಡ್ತಾ ಇರ್ತಾರೆ, ಹಾಗಾಗಿ ಅಷ್ಟೇ. ಏನು ಮಾಡೋಕ್ಕಾಗಲ್ಲ ಸರ್, ಅದೇ ಏನು ಮಾತಾಡಿದ್ರು ಅದು ಪಾಪ ಹೋಗೋ ಬರೋರೆಲ್ಲ ತನಗೆ ಅಂತ ಇಟ್ಕೊತಾ ಇರ್ತಾರೆ. ಇಟ್ಕೊಳ್ಳಿ, ಮಜಾ ಮಾಡಲಿ ಅಂತ ನಾನು ಸುಮ್ಮನೆ ಇರ್ತೀನಿ. ನಮ್ಮ ಪಾಡಿಗೆ ನಾವು ಮಾತಾಡಿತ್ತು, ಬಟ್ ಅದು ಅವ್ರವ್ರು ತಗೊಳ್ಳೋ ರೀತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಸ್, ಬಲರಾಮನ ದಿನಗಳು ಅಂದ ತಕ್ಷಣ 80s ನಡೆಯುವಂತಹ ಒಂದು ಕತೆ. ಸೊ ಆ ಒಂದು ಕಥೆಯಲ್ಲಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ಅದು ನಿಮ್ಮ ಕ್ಯಾರೆಕ್ಟರೈಸೇಷನ್ ಅಂತೂ ಸಿಕ್ಕಾಪಟ್ಟೆ ಒಂದು ಕುತೂಹಲಕಾರಿಯಾಗಿ ಮೂಡಿ ಬಂದಿರುವಂತದ್ದು. ಸೊ ಕ್ಯಾರೆಕ್ಟರೈಸೇಷನ್ ಬಗ್ಗೆ ಹೇಳೋದಾದ್ರೆ, ಬಿಕಾಸ್ ಯಾಕಂದ್ರೆ ಮೊನ್ನೆನೂ ಕೂಡ ಏನು ಕಂಟೆಂಟ್ ಬಿಟ್ಕೊಟ್ಟಿಲ್ಲ, ಇವತ್ತೇನಾದ್ರು ಬಿಟ್ಕೊಡ್ತೀರಾ ಹಬ್ಬದ ಸುಸಂದರ್ಭದಲ್ಲಿ ಅಂತ? ಸರ್, ಕಂಟೆಂಟ್ ಅಂದರೆ ಈ ಸ್ಟೋರಿನಲ್ಲಿ ಯಾವುದೇ ಒಂದು ಸಣ್ಣ ಡೈಲಾಗ್ ಹೇಳಿದ್ರು ಕೂಡ ಯುನೋ ನನ್ನ ಕ್ಯಾರೆಕ್ಟರ್ ಏನು, ನಂದು ಯಾವ ರೀತಿ ಪ್ಲೇ ಆಗುತ್ತೆ ಅನ್ನೋದು ಗೊತ್ತಾಗ್ಬಿಡತ್ತೆ. ಐ ವಾಂಟ್ ಕೀಪ್ ದಿಸ್ ಕ್ಯಾರೆಕ್ಟರ್ ಫಾರ್ ದ ಬಿಗ್ ಸ್ಕ್ರೀನ್. ನೀವು ಅಲ್ಲಿ ಬಂದು ನೋಡಿದಾಗಲೇ ಒಂದು ಸರ್ಪ್ರೈಸ್ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಸಾಕಷ್ಟು ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ, ಎಲ್ಲ ಲೆಜೆಂಡ್ರಿ ಆರ್ಟಿಸ್ಟ್ಗಳಿರೋದು. ಆ್ಯಂಡ್ ನಮ್ಮ ಚೈತನ್ಯ ಸರ್ ಅಂತೂ ಯು ನೋ ಹಿಮ್. ಆ ದಿನಗಳಲ್ಲಿ ನಿಮಗೆ ಹೇಗೆ ಒಂದು ಒಳ್ಳೆ ರೆಸಿಪಿನ ತೊಗೊಂಡ್ಬಂದು ಒಂದು ಒಳ್ಳೆ ಬಿರಿಯಾನಿ ಬಡಿಸಿದ್ರು, ಈ ಸಂಕ್ರಾಂತಿ ಹಬ್ಬದಲ್ಲಿ ಅದೇ ಥರ ಒಂದು ಒಳ್ಳೆ ಅಡುಗೆ ಮಾಡಿ ಬಡಿಸೋದಕ್ಕೆ ರೆಡಿ ಇದ್ದಾರೆ. ನೀವು ಹಬ್ಬದ ಊಟ ತಿಂದು ರಿವ್ಯೂ ಕೊಡಬೇಕಷ್ಟೆ. ರಜತ್ ಅವರು ಮತ್ತು ವಿನಯ್ ಅವರು ಬಲರಾಮನ ದಿನಗಳಲ್ಲಿ ಇಬ್ರು ಲಾಂಗ್ ಹಿಡಿದಿದ್ದಾರಂತೆ. ಸೊ ಆ ಒಂದು ಇನ್ಸಿಡೆಂಟ್ ಅಥವಾ ಸೀನ್ ಬಗ್ಗೆ ಹೇಳೋದಾದ್ರೆ? ಅದು ಇನ್ಸಿಡೆಂಟ್ ಅಲ್ಲ ಸರ್, ಇನ್ಸಿಡೆಂಟ್ ಆಗೋಯ್ತು. ಸಿನಿಮಾನಲ್ಲಿ ಹಿಡಿಲೇಬೇಕಾಗಿ ಬಂತು. ಆ್ಯಂಡ್ ಸೀನ್ಗಳನ್ನು ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಒಂದು ರಜಸ್ದು ಒಂದು ಬ್ಯಾಂಗ್ ಓಪನಿಂಗ್ ಇದೆ ಇದರಲ್ಲಿ. ಆ್ಯಂಡ್ ಪ್ರತಿ ಒಂದು ಸೀನು ಸುಮ್ಮನೆ ತೋರಿಸ್ದಂಗಿಲ್ಲ ಎಲ್ಲೂ, ವಿಚ್ ಇಸ್ ರಿಕ್ವೈರ್ಡ್. ಆ್ಯಂಡ್ ನೀವು ಸಿನಿಮಾ ನೋಡಿ ಯುನೋ ಸಿನಿಮಾ ಮುಗಿದ್ಮೇಲೆ ಯು ವಿಲ್ ಹ್ಯಾವ್ ದಟ್ ಫೀಲ್, ಇಷ್ಟು ಚೆನ್ನಾಗಿರೋ ಸಿನಿಮಾ ಮುಗ್ದೋಯ್ತಾ, ಇನ್ನೊಂಚೂರು ನೋಡಬೇಕು ಅನ್ನೋ ಒಂದು ಫೀಲ್ ಬರುತ್ತೆ ಗೊತ್ತಾ ಸಿನಿಮಾಗಳಲ್ಲಿ. ಕೆಲವೊಂದು ಸಿನಿಮಾ ಅಯ್ಯೋ ಯಾವಾಗ ಮುಗಿಯೋದಪ್ಪ ಅಂತ ಕಾಯ್ತಾ ಇರ್ತೀವಿ, ಬಟ್ ಸಿನಿಮಾ ನೋಡಿದ್ಮೇಲೂ ಒಂದು ಅದೇನೋ ಒಂದು ಚೆನ್ನಾಗಿತ್ತು ಸಿನಿಮಾ, ಇನ್ನೊಂಚೂರು ನೋಡಬೇಕಾಗಿತ್ತು ಅನ್ಸುತ್ತಲ್ಲ, ಆ ಥರ ಸಿನಿಮಾ ಇದು. ಐ ಥಿಂಕ್ ನನಗೆ ಕನ್ಫ್ಯೂಷನ್ ಇಲ್ಲ, ನನಗೆ ಐ ಆಮ್ ನಾಟ್ ಪ್ರಿಡಿಕ್ಟಿಂಗ್ ಎನಿಥಿಂಗ್ ಆರ್ ರಿವ್ಯೂಸ್ ಕೊಟ್ಟು ಈ ಸಿನಿಮಾನ ಮೇಲೆತ್ತಬೇಕು ಇದೆಲ್ಲ ನನ್ನ ತಲೆನಲ್ಲೇ ಇಲ್ಲ. ಬಿಕಾಸ್ ಐ ನೋ ದ ಪ್ರಾಡಕ್ಟ್ ಇಸ್ ರಿಯಲಿ ಗುಡ್, ಬ್ಲಾಕ್ ಬಸ್ಟರ್ ಪ್ರಾಡಕ್ಟ್ ಇದು. ಆ್ಯಂಡ್ ಡೆಫಿನೆಟ್ಲಿ ಎವ್ರಿ ಒನ್ ವಿಲ್ ಲವ್ ಇಟ್. ಬಿಕಾಸ್ ಈ ಕಥೆಗಳೇನಿದೆ
ಚಿಕ್ಕ ವಯಸ್ಸಿನಲ್ಲಿ ನಾವು ದೊಡ್ಡವರು ಬಾಯಿನಲ್ಲಿ ಕೇಳ್ತಿದ್ವಿ, ಹೀಗಾಗಿತ್ತಂತೆ ಹಾಗಾಗಿತ್ತಂತೆ, ಅವರು ಈ ರೋಡಿ ಇವ್ರು ಹೊಡೆದಿದ್ರಂತೆ, ಈ ರೋಡಿ ಹಂಗ್ ಮಾಡಿದ್ರಂತೆ ಅಂತ. ಆ ನಾಸ್ಟಾಲಜಿಕ್ ಫೀಲ್ನ ತಗೊಂಡು ಬಂದು ಪರದೆ ಮೇಲೆ ಸಿನಿಮ್ಯಾಟಿಕ್ ಆಗಿ ಒಂದು ಸಿನಿಮಾನ ಚೈತನ್ಯ ಸರು, ವೇಣು ಸರು, ವಿನೋದ್ ಸರು ಆ್ಯಂಡ್ ಸಾಕಷ್ಟು ಎಲ್ಲ ತಂಡಗಳು ಸೇರಿ ನಮ್ಮ ಶ್ರೇಯಸ್ ಅವರು ಪ್ರೊಡ್ಯೂಸರು ಪದ್ಮಾವತಿ ಫಿಲಮ್ಸಿಂದ ಒಂದು ಕೊಡುಗೆ ಹಾಕ್ಕೊಟ್ಟಿದ್ದಾರೆ. ಐ ಥಿಂಕ್ ದಿಸ್ ಈಸ್ ಒನ್ ಮೋರ್ ಕಲ್ಟ್ ಮೂವಿ ಇನ್ ಕಮಿಂಗ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.